ನಮಸ್ತೆ ಮಾತೃಭೂಮಿ. ಮೊಸರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಆಯುರ್ವೇದದಲ್ಲಿ ನಿಷೇಧ ಈ ಮೊಸರು. ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಭಾರತೀಯರ ದೈನಂದಿನ ಜೀವನದ ಸಂಗಾತಿ ಈ ಮೊಸರು. ಆಹಾರ ಪದ್ಧತಿಯ ಅವಿಭಾಜ್ಯ ಅಂಗ. ದಕ್ಷಿಣ ಮತ್ತು ಉತ್ತರ ಭಾರತದ ಗಡಿಗಳ ಎಲ್ಲೇ ಇಲ್ಲದೆ ಅತಿ ಹೆಚ್ಚು ಬಳಸಲ್ಪಡುವ ಈ ಆಹಾರದ ಬಗ್ಗೆ ನಿಮಗೆಷ್ಟು ಗೊತ್ತು? ಇಂದಿನ ಸಂಚಿಕೆಯಲ್ಲಿ ಮೊಸರಿನ ಉಪಯೋಗ, ಯಾವ ಯಾವ ಸಮಯದಲ್ಲಿ ಮೊಸರನ್ನು ಬಳಸಬೇಕು ಮತ್ತು ಬಳಸಬಾರದು, ಆಯುರ್ವೇದದಲ್ಲಿ ಮೊಸರಿನ ಮಹತ್ವ, ಆಧುನಿಕ ಸಂಶೋಧನೆಗಳು ಮೊಸರಿನ ಬಗ್ಗೆ ಹೇಳುವುದೇನು ಎಂಬೆಲ್ಲ ಮಾಹಿತಿಗಳನ್ನು ಇಂದು ತಿಳಿಯೋಣ. ಋಗ್ವೇದದಲ್ಲಿದೆ ದದಿಯ ಉಲ್ಲೇಖ. ಹೌದು ವೀಕ್ಷಕರೇ, ಋಗ್ವೇದದಲ್ಲಿ ಮೊಸರಿನ ಉಲ್ಲೇಖವನ್ನು ಮೊದಲ ಬಾರಿಗೆ ನಾವು ಭಾರತದ ಸಾಂಸ್ಕೃತಿಕ ಪುರಾತನ ಗ್ರಂಥಗಳಲ್ಲಿ ಕಾಣಬಹುದು. ಧಾರ್ಮಿಕವಾಗಿ ಬಹು ಮಹತ್ವವನ್ನು ಪಡೆದಿರುವ ಪಂಚಾಮೃತ ತಯಾರಿಕೆಯಲ್ಲಿಯೂ ಮೊಸರಿನ ಉಲ್ಲೇಖವನ್ನು ಕಾಣಬಹುದು. ಹಬ್ಬಗಳಲ್ಲಿ ಮೊಸರಿನ ಉಪಯೋಗವನ್ನು ಪುರಾತನ ಭಾರತದಲ್ಲಿ ನಾವು ಕಾಣಬಹುದು. ಮೊಸರಿನ ಹುಟ್ಟೆ ರೋಚಕ ಕಥನ. ಹೌದು, ಪ್ರಾಚೀನ ಕಾಲದಲ್ಲಿ ಪ್ರಾಣಿಗಳ ಚರ್ಮದ ಚೀಲಗಳಲ್ಲಿ ಹಾಲನ್ನು ಸಂಗ್ರಹಿಸುವ ರೂಢಿ ಇತ್ತು. ಉಷ್ಣತೆ ಮತ್ತು ಬ್ಯಾಕ್ಟೀರಿಯಾದಿಂದ ಹಾಲು ಸ್ವಾಭಾವಿಕವಾಗಿ ಫರ್ಮೆಂಟೇಷನ್ ಆಗಿ ಅದು ಮೊಸರಾಗಿತ್ತು ಮತ್ತು ಹೀಗೆ ಮೊಸರಿನ ಬಳಕೆ ಶುರುವಾಯಿತು ಎಂಬ ನಂಬಿಕೆಗಳಿವೆ. ಮೊಸರಿಗಿದೆ 5,000 ವರ್ಷಗಳ ಇತಿಹಾಸ. ಭಾರತ ಮೊಸರನ್ನ ಅತ್ಯಧಿಕ ಬಳಸುತ್ತಿರುವ ದೇಶ ಎಂದು ಪರಿಗಣಿಸಲಾಗಿದೆ. ನ್ಯಾಚುರಲ್ ಪ್ರೋಬಯೋಟಿಕ್ ಈ ಮೊಸರು. ಹೌದು, ಲ್ಯಾಕ್ಟೋಸ್ ಅನ್ನು ಲ್ಯಾಕ್ಟಿಕ್ ಆಸಿಡ್ ಆಗಿ ಪರಿವರ್ತಿಸುವಂತಹ ಲ್ಯಾಕ್ಟೋಬೆಸಿಲಸ್ ಅನ್ನು ಈ ಮೊಸರು ಹೊಂದಿದ್ದು, ಇದು ದೇಹದ ಹೊಟ್ಟೆಯ ಜೀರ್ಣಕ್ರಿಯಾ ಪ್ರಕ್ರಿಯೆಗೆ ಸಹಾಯ ಮಾಡುವಂತಹ ಉತ್ತಮ ಬ್ಯಾಕ್ಟೀರಿಯಾಗಳನ್ನು ಒಳಗೊಂಡಿದೆ. ಇದು ಡೈಜೆಷನ್ ಮತ್ತು ಇಮ್ಯುನಿಟಿಗೆ ಸಹಾಯ ಮಾಡುತ್ತದೆ. ನೀವು ಸೇವಿಸುವ ಮೊಸರೆ ಒಂದು ಪೋಷಕಗಳ ಆಗರ. ಮೊಸರಿನಲ್ಲಿ ಪ್ರಮುಖವಾಗಿ ಉತ್ತಮ ಬ್ಯಾಕ್ಟೀರಿಯಾಗಳ ಜೊತೆಗೆ ಕ್ಯಾಲ್ಸಿಯಂ, ಫಾಸ್ಫರಸ್, ವಿಟಮಿನ್ ಬಿ2, ವಿಟಮಿನ್ ಬಿ12 ಮುಂತಾದ ಸಂಯೋಜಕಗಳಿವೆ. ಮೊಸರಿನಿಂದ ಪ್ರೂವ್ ಆಗಿವೆ ಅನೇಕ ಉಪಯೋಗಗಳು. ಆಧುನಿಕ ಸಂಶೋಧನೆಗಳ ಲೆನ್ಸ್ನಲ್ಲಿ ಮೊಸರಿನ ಉಪಯೋಗವನ್ನು ನೋಡುವುದಾದರೆ, ಮೊಸರು ಕ್ಯಾಲ್ಸಿಯಂ, ಫಾಸ್ಫರಸ್ ಅನ್ನು ಹೊಂದಿರುವುದರಿಂದ ಬೋನ್ ಹೆಲ್ತ್, ಕಾರ್ಡಿಯಾಕ್ ಹೆಲ್ತ್ಗೆ ಸಹಕಾರಿ ಮತ್ತು ತೂಕ ನಿಯಂತ್ರಣಕ್ಕೂ ಮೊಸರು ಪರಿಣಾಮಕಾರಿ. ಅಷ್ಟೇ ಅಲ್ಲದೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆಗೊಳಿಸುವಲ್ಲಿ ಮೊಸರಿನ ಪಾತ್ರ ಪ್ರಮುಖ. ಹೈಪರ್ ಟೆನ್ಷನ್ ನಿಯಂತ್ರಣದಲ್ಲೂ ಮೊಸರು ಯಶಸ್ವಿಯಾಗಿದೆ. ಡೆಂಟಲ್ ಕ್ಯಾರೀಸ್, ಆಂಟಿ ಕ್ಯಾನ್ಸರ್, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ಹಾರ್ಟ್ ಹೆಲ್ತ್, ಇನ್ಸುಲಿನ್ ಸೆನ್ಸಿಟಿವಿಟಿ ಇನ್ಕ್ರೀಸ್ಮೆಂಟ್, ಗಟ್ ಬ್ರೈನ್ ಆಕ್ಸಸ್, ಮೆಟಬಾಲಿಸಮ್, IBS, ಕಿಡ್ನಿ ಡಿಸೀಸಸ್ ಹೀಗೆ 10 ಹಲವು ರೋಗಗಳಿಗೆ ರಾಮಬಾಣವಾಗಿ ಮೊಸರು ಕೆಲಸ ಮಾಡುತ್ತದೆ ಎಂದು ಆಧುನಿಕ ಸಂಶೋಧನೆಗಳು ತಿಳಿಸಿವೆ. ಮಾಡರ್ನ್ ಸೈನ್ಸ್ ನಲ್ಲಿ ಇಲ್ಲ ಅಷ್ಟೊಂದು ನಿಷೇಧ. ಹೌದು, ಮಾಡರ್ನ್ ಸೈನ್ಸ್ ಮೊಸರಿಗೆ ಪ್ರತ್ಯೇಕವಾಗಿ ನಿಷೇಧವನ್ನು ಹೇಳಿಲ್ಲ. ಹಳೆಯ ಹುಳಿಯಾದ ಮೊಸರನ್ನು ಸೇವಿಸುವುದನ್ನು ಮಾತ್ರ ನಿರಾಕರಿಸಲಾಗಿದೆ. ಇನ್ನು ಜ್ವರ, ಸೈನೋಸೈಟಿಸ್, ಹೈಪರ್ ಅಸಿಡಿಟಿ ಅಂತ ಮುಂತಾದ ರೋಗಗಳಲ್ಲಿ ಇದರ ಬಳಕೆಗೆ ಎಚ್ಚರಿಸಲಾಗಿದೆ. ಆದರೆ ಆಯುರ್ವೇದದಲ್ಲಿದೆ 10 ಹಲವು ಅಚ್ಚರಿಯ ಮಾಹಿತಿಗಳು. ಮೊಸರನ್ನು ಆಯುರ್ವೇದದಲ್ಲಿ ದದಿ ಎಂದು ಕರೆಯಲಾಗುತ್ತದೆ. ಮೊಸರಿನ ಗುಣಕರ್ಮ ನೋಡಿದಾಗ ಇದು ಆಮ್ಲ ಅಥವಾ ಹುಳಿ ರಸವನ್ನು ಹೊಂದಿದ್ದು ಗುರು ಮತ್ತು ಅಭಿಷಂಧಿ ಗುಣವನ್ನು ಹೊಂದಿದೆ. ಸ್ವಭಾವತಃ ಉಷ್ಣಕಾರಿಯಾಗಿದ್ದು ಮೊಸರು ಶೀತಕಾರಿಯಲ್ಲ. ವಿಪಾಕ ಆಮ್ಲವಾಗಿದ್ದು ಕಫ ಮತ್ತು ಪಿತ್ತದೋಷ ಪ್ರಕೋಪಕವಾಗಿದೆ. ಮೊಸರಿನ ಅಭಿಷಂಧಿ ಗುಣದ ಕಾರಣ ಇದರ ಬಳಕೆಗೆ ಅನೇಕ ಆಚಾರ್ಯರು ನಿಬಂಧನೆಗಳನ್ನು ಹೇರಿದ್ದಾರೆ. ಆಚಾರ್ಯ ಚರಕರು ಮೊಸರು ಗುರು, ಆಮ್ಲ, ಉಷ್ಣ, ಬಲವರ್ಧಕ ಎಂದು ತಿಳಿಸಿದ್ದು ರಾತ್ರಿ ಸೇವನೆಯನ್ನು ನಿಷೇಧಿಸಿದ್ದಾರೆ. ಇನ್ನು ಆಚಾರ್ಯ ಸುಶ್ರುತರ ಪ್ರಕಾರ ಮೊಸರು ಒಂದು ಶುಕ್ರವರ್ಧಕ, ಬಲಕಾರಕವಾಗಿದ್ದು ಕಫ ಪಿತ್ತಕರವಾಗಿದೆ. ಚರ್ಮರೋಗ, ಜ್ವರ, ರಕ್ತಪಿತ್ತದಲ್ಲಿ ಇದರ ನಿಷೇಧವನ್ನು ಆಚಾರ್ಯರು ತಿಳಿಸಿದ್ದಾರೆ. ಇನ್ನು ವಾಗ್ಭಟರ ಪ್ರಕಾರ ಮೊಸರಿನ ನಿತ್ಯ ಸೇವನೆ ಹಾನಿಕಾರಕ. ಇದನ್ನು ಸಹಪಾನ ಅಥವಾ ಸಹಭೋಜನದಲ್ಲಿ ಮಾತ್ರ ಸೇವಿಸಬೇಕು. ಒಟ್ಟಾರೆ ಆಯುರ್ವೇದ ಶಾಸ್ತ್ರಗಳು ಹೇಳುವಂತೆ ಹಗಲು ವೇಳೆ ಜೇನುತುಪ್ಪ ಅಥವಾ ಸಕ್ಕರೆಯ ಜೊತೆ ಮೊಸರನ್ನು ಸೇವಿಸಬೇಕು. ಪ್ರತಿನಿತ್ಯ ಮೊಸರಿನ ಸೇವನೆ ಬೇಡ. ಯುಕ್ತಿಯಿಂದ ಸರಿಯಾದ ಮಾರ್ಗದಲ್ಲಿ ಮೊಸರನ್ನ ಸೇವಿಸಿದರೆ
ಮೊಸರು ಅಮೃತವಾಗಿ ಕೆಲಸ ಮಾಡುತ್ತದೆ ಎಂದು ಆಯುರ್ವೇದ ಶಾಸ್ತ್ರಗಳು ತಿಳಿಸುತ್ತವೆ. ಸ್ವಭಾವತಃ ಮೊಸರು ಬಲಕಾರಿಯಾಗಿದ್ದು ಗುರುಗುಣವನ್ನು ಹೊಂದಿದ್ದು ಇದು ಜೀರ್ಣಕ್ರಿಯೆಗೆ ತುಂಬಾ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಇದರ ಅಭಿಷಂಧಿ ಗುಣ ಕಾನ್ಸ್ಟಿಪೇಷನ್, ಅಸಿಡಿಟಿ, GERD, ಚರ್ಮ ರೋಗಗಳಿಗೆ ಕಾರಣವಾಗುತ್ತದೆ. ಸರಿಯಾದ ಪ್ರಮಾಣ, ಸರಿಯಾದ ಸಮಯ, ಸರಿಯಾದ ವಿಧಾನದಲ್ಲಿ ಮೊಸರನ್ನು ಸೇವಿಸುವುದರಿಂದ ಮೊಸರಿನ ಅತ್ಯಧಿಕ ಪ್ರಯೋಜನಗಳನ್ನು ನಾವು ಪಡೆಯಬಹುದು. ಇನ್ನು ಆಯುರ್ವೇದ ಶಾಸ್ತ್ರಗಳಲ್ಲಿ ಮೊಸರಿಗಿಂತ ಮಜ್ಜಿಗೆಗೆ ಮಹತ್ವವನ್ನು ಹೆಚ್ಚು ನೀಡಲಾಗಿದೆ. ಆಹಾರವೇ ಔಷಧಿ ಎಂದು ಪರಿಗಣಿಸಿರುವ ಮೊಟ್ಟ ಮೊದಲ ವೈದ್ಯಕೀಯ ವಿಜ್ಞಾನ ನಮ್ಮ ಆಯುರ್ವೇದ. ಆದ್ದರಿಂದ ತಪ್ಪಾಗಿ ಬಳಸಿ ಅದನ್ನು ವಿಷವಾಗಿ ಪರಿವರ್ತಿಸುವುದು ಬೇಡ. ಮೊಸರಿನ ಸದ್ಬಳಕೆಯನ್ನು ನಾವು ನೀವೆಲ್ಲ ಮಾಡಿ ಆರೋಗ್ಯವಾಗಿ ಇರೋಣ ಎಂದು ಆಶಿಸುತ್ತಾ, ಇದಾಗಿತ್ತು ಮಿತ್ರರೇ ಮೊಸರಿನ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಗಳಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.